ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಈ ಆಸಿಡ್ಗೆ ನಾವು ಆಮ್ಲಕ್ಕೆ ಪ್ರತ್ಯಾಮ್ಲ ಹಾಕಿದ್ರೆ ಲವಣ ಆಗುತ್ತೆ. ಅದಕ್ಕೆ ನಾವು ತಟಸ್ಥೀಕರಣ ಅಂತ ಹೇಳ್ತೀವಿ, ನ್ಯೂಟ್ರಲೈಸೇಷನ್. ಓಕೆ, ಈಗ ಪ್ರತ್ಯಾಮ್ಲ ಯಾವ್ದಿದೆ ನಮ್ಮಲ್ಲಿ? ಈಗ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇದೆ ಪ್ರತ್ಯಾಮ್ಲ. ಈಗ ನಾವು ಹಾಕ್ತಾ ಹೋಗ್ಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹಾಕ್ತಾ ಹೋದ್ರೆ ನಮ್ಗೆ ಕಲರ್ ಚೇಂಜ್ ಆಗಲ್ಲ. ಹೆಂಗೆ ಅಂತ ನಮ್ಗೆ ಎಲ್ಲಿ ಲವಣ ಆಯ್ತು ಅಂತ ಗೊತ್ತಾಗಲ್ಲ, ಯಾವ ಪಾಯಿಂಟ್ ಅಲ್ಲಿ ಲವಣ ಆಯ್ತು ಅಂತ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಒಂದ್ 2-3 ಡ್ರಾಪ್ ಇಂಡಿಕೇಟರ್ ಹಾಕೋಬೇಕು. ಅದಕ್ಕೆ ಯಾವ ಇಂಡಿಕೇಟರ್ ಬಳಸ್ತೀವಿ ಅಂತಂದ್ರೆ ಫಿನಾಪ್ತಲಿನ್ ಇಂಡಿಕೇಟರ್ ಬಳಸ್ತೀವಿ. ಇದರಲ್ಲಿ ಫಿನಾಪ್ತಲಿನ್ ಇಂಡಿಕೇಟರ್ ಮತ್ತೆ ಹಾಕೊಳ್ತೀವಿ. 3-4 ಡ್ರಾಪ್ಸ್ ಫಿನಾಪ್ತಲಿನ್ ಇಂಡಿಕೇಟರ್ ಹಾಕ್ತೀವಿ. ರೈಟ್, ಜಾಸ್ತಿ ಆಯ್ತು. ಓಕೆ, ಫೈನ್. ಫಿನಾಪ್ತಲಿನ್ ಇಂಡಿಕೇಟರ್ ಹಾಕಿದ್ದೀನಿ. ಈಗ ನಿಮಗೆ ಜಾಸ್ತಿ ಆಗುತ್ತೆ ಇಂಡಿಕೇಟರ್, ಪರವಾಗಿಲ್ಲ. ನಾನು ಸ್ವಲ್ಪ ಜಾಸ್ತಿ ಆಸಿಡ್ ತಗೊಳ್ತೀನಿ. ಓಕೆ, ದಿಸ್ ಇಸ್ ಆಸಿಡ್. ಈ ಬಣ್ಣ ಬದಲಾಗಿದೆಯಾ? ಅದು ಇಲ್ಲ. ಬಣ್ಣ ಬದಲಾಗಿದೆಯಾ? ಇಲ್ಲ. ಏನ್ ಮಾಡ್ಬೇಕು ಇವಾಗ? ಈ ಇಂಡಿಕೇಟರ್ಗೆ ಇದು ಇಷ್ಟು ಆಸಿಡ್ ಇದೆಯಲ್ಲ, ಅದು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಾವು ಹಾಕ್ತಾ ಹೋದ್ರೆ ಅದು ಪೂರ್ತಿ ಲವಣ ಆಗುತ್ತೆ, ಈ ಆಮ್ಲ. ಆಗ ಪೂರ್ತಿ ತಟಸ್ಥೀಕರಣ ಮುಗೀತು ಅಂತ. ಸೊ ಹಾಗಾದ್ರೆ ಲಿಸನ್ ಟು ಮೀ, ಕೇಳಿಸ್ಕೊಳ್ಳಿ. ಈಗ ನಾವು ಆಮ್ಲ ಪ್ರತ್ಯಾಮ್ಲವನ್ನ, ಇದು ಆಮ್ಲ, ಈಗ ಯಾವ ಇಂಡಿಕೇಟರ್ ಹಾಕಿದೀವಿ? ಫಿನಾಪ್ತಲಿನ್. ಈಗ ನಾವು ಹಾಕ್ತಾ ಹೋಗ್ಬೇಕು ಯಾವ್ದನ್ನ? ಪ್ರತ್ಯಾಮ್ಲ. ನೋಡಿ, ಆಗ್ಲಿಲ್ಲ, ಪೂರ್ತಿ ಆಗ್ಲಿಲ್ಲ. ಪಿಂಕ್ ಕಲರ್ ಪೂರ್ತಿ ಈಗ ಆಗೋದು ಪೂರ್ತಿ ಆಗ್ಲಿಲ್ಲ. ಈಗ ಟೈಟ್ರೇಷನ್ ಅಂತ ಹೇಳ್ತೀವಿ ನಾವು. ಮಾಡ್ತಾ ಹೋಗ್ಬೇಕು. ಒಂದ್ ಪಾಯಿಂಟ್ ಪೂರ್ತಿ ಪಿಂಕ್ ಆಗುತ್ತೆ, ಮತ್ತೆ ಪಿಂಕ್ ಆಗೇ ಇರುತ್ತೆ. ನೋಡಿ, ಈ ಪಾಯಿಂಟ್ ಅಲ್ಲಿ ಪಿಂಕ್ ಆಯ್ತು, ಈ ಪಾಯಿಂಟ್ ಅಲ್ಲಿ ಪಿಂಕ್ ಆಯ್ತು. ಈಗ ನಾವು ತಗೊಂಡಂತ ಪೂರ್ತಿ ಆಸಿಡ್ ಲವಣ ಆಗಿದೆ. ನೀವು ಕೈ ಬೇಳೆ ಹಾಕಿದ್ರು ಸುಡುದಿಲ್ಲ, ಸುಡುವುದಿಲ್ಲ. ಸೋಪಿ ಇದೆ, ಪೂರ್ತಿ ಲವಣ ಆಗಿದೆ. ಏನಾಗಿದೆ? ಲವಣ ಆಗಿದೆ. ಈಗ ಮತ್ತೆ ನಾವು ಒಂದು ಇದಾಕಿದ್ರೆ, ಆಮ್ಲ ಹಾಕಿದ್ರೆ ಈ ಕಲರ್ ಹೋಗುತ್ತೆ. ಮತ್ತೆ ಆಮ್ಲ ಹಾಕ್ತಾ ಹೋದ್ರೆ ಒಂದು ಪಾಯಿಂಟ್ ಅಲ್ಲಿ ಕಲರ್ ಹೋಗುತ್ತೆ. ಅದ್ರ ಆಸಿಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ನೋಡಿ, ಮ್ಯಾಜಿಕ್ ಆಯ್ತಲ್ಲ? ಮ್ಯಾಜಿಕ್. ಈಗ ಇನ್ನೊಂದು ಪಾಯಿಂಟ್ ಅಲ್ಲಿ ನಾವೀಗ ಪ್ರತ್ಯಾಮ್ಲ ಹಾಕಿದ್ರೆ ಇನ್ನೊಂದು ಪಾಯಿಂಟ್ ಅಲ್ಲಿ ಮತ್ತೆ ಪಿಂಕ್. ಈಗ ಮತ್ತೆ ನಿಮ್ಗೆ ಕಲರ್ ಚೇಂಜ್ ಮಾಡ್ಬೇಕಂತಂದ್ರೆ ಮತ್ತೆ ಆಸಿಡ್ ಹಾಕ್ಬೇಕು. ಎಟ್ ಪಾಯಿಂಟ್ ಕಲರ್ಲೆಸ್. ನೋಡಿ, ಅದರಲ್ಲಿ ಯಾವ್ದು ವರ್ಕ್ ಆಗ್ತಾ ಇದೆ? ಫಿನಾಪ್ತಲಿನ್ ಇಂಡಿಕೇಟರ್, ಸೋಡಿಯಂ ಹೈಡ್ರಾಕ್ಸೈಡ್. ಓಕೆ, ನ್ಯೂಟ್ರಲೈಸೇಷನ್. ಓಕೆ, ಫೈನ್. ಹಾಕು, ಆಸಿಡ್ ಹಾಕು, ಇನ್ನೂ ಸ್ವಲ್ಪ ಹಾಕು. ಕಲರ್ಲೆಸ್ ಆಯ್ತು. ಫೈನ್, ಇಡಿ. ಓಕೆ, ನಾವು ಪ್ರತ್ಯಾಮ್ಲ ಹಾಕಿ. ಈಗ ನಾವಲ್ಲಿ ಇಂಡಿಕೇಟರ್ ಯಾವ್ದಿದೆ? ಫಿನಾಪ್ತಲಿನ್ ಇದೆ ಅಲ್ವಾ? ಓಕೆ, ಸ್ವಲ್ಪ ಹಾಕು, ಸಾಕು. ನೋಡಿ, ಕಲರ್ ಬಂತು, ಪಿಂಕ್ ಕಲರ್ ಬಂತು. ಮತ್ತೆ ಕಲರ್ಲೆಸ್ ಮಾಡಿ ಏನ್ ಹಾಕ್ಬೇಕು? ಆಸಿಡ್ ಹಾಕ್ಬೇಕು. ಒಂದು ಪಾಯಿಂಟ್ ಅಲ್ಲಿ ಅದೇನಾಗುತ್ತೆ? ಪುನಃ ಆಸಿಡ್ ಆಗ್ಬಿಡುತ್ತೆ. ಆಸಿಡ್ ಅಂಶ ಜಾಸ್ತಿ ಆಗುತ್ತೆ ಅಲ್ಲಿ ಆ ದ್ರಾವಣದಲ್ಲಿ. ಆಗ ಕಲರ್ ಹೋಗ್ಬಿಡುತ್ತೆ. ಎಸ್. ಈಗ ಮತ್ತೆ ಪುನಃ ನೀವು ಕಲರ್ ಮಾಡಬೇಕು. ಆವಾಗ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಬೇಕು. ಇದಕ್ಕೆ ನಾವೆಂತ ಅಂತೀವಿ? ನ್ಯೂಟ್ರಲೈಸೇಷನ್ ಅಥವಾ ತಟಸ್ಥೀಕರಣ ಅಂತ ಹೇಳ್ತೀವಿ. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಎರಡು ಸೇರಿದಾಗ, ಸರಿಯಾದ ಪ್ರಮಾಣದಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ? ಲವಣ ಆಗುತ್ತೆ. ಆಮ್ಲ ತನ್ನ ಗುಣ ಕಳ್ಕೊಳ್ಳುತ್ತೆ, ಪ್ರತ್ಯಾಮ್ಲ ತನ್ನ ಗುಣ ಕಳ್ಕೊಳ್ಳುತ್ತೆ, ಉಪ್ಪಾಗ್ಬಿಡುತ್ತೆ, ಉಪ್ಪಿನ ದ್ರಾವಣ ಆಗುತ್ತೆ. ಇದರಿಂದ ನಾವೇನು ಮಾಡೋದು? ಆಮ್ಲೀಯತೆಯನ್ನು ಹೋಗಲಾಡಿಸ್ಬೋದು. ಉದಾಹರಣೆ, ನಮ್ಗೆ ಯಾವುದಾದ್ರೂ ಇರುವೆ ಅಥವಾ ಜೇನುನೊಣ ಕಚ್ಚಿದಾಗ ನಾವು ಪ್ರತ್ಯಾಮ್ಲವಾದಂಥ ಯಾವುದು ಅಡಿಗೆ ಸೋಡವನ್ನು ಹಾಕ್ತೀವಿ, ಹಚ್ತೀವಿ. ಇದೇ ಅದರ ಉದ್ದೇಶ. ಓಕೆ, ಫೈನ್. ಮತ್ತೆ ಗಿಡಗಳಿಗೆ ಸುಣ್ಣ ಹಾಕ್ತಾರೆ ಬುಡಕ್ಕೆ, ಆವಾಗ ಮಣ್ಣಿನಲ್ಲಿ ಆಮ್ಲೀಯತೆ ಕಮ್ಮಿ ಆಗಲಿ ಅಂತ. ಓಕೆ, ರೈಟ್.